ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಗೈಡ್ನ 3ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪ್ಷನ್ಸ್ನ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಆಪ್ಷನ್ಸ್ ಬಗ್ಗೆ ಇಂಟ್ರೊಡಕ್ಷನನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಅದರ ಬಗ್ಗೆ ಆಪ್ಷನ್ಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇದಾಗಿ ನಾವು ಆಪ್ಷನ್ಸ್ನ ಟೈಪ್ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಆಪ್ಷನ್ಸ್ನ ಸ್ಟ್ರೈಕ್ ಪ್ರೈಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅಲ್ಲಿ 3 ವಿಧವಾದ ಸ್ಟ್ರೈಕ್ ಪ್ರೈಸ್ಗಳು ನಮಗೆ ಸಿಗುತ್ತೆ. ನಾವು ಯಾವುದೋ ಒಂದು ಆಪ್ಷನನ್ನು ಟ್ರೇಡ್ ಮಾಡಬೇಕಂತ ಹೇಳಿದರೆ ಅಲ್ಲಿ 3 ವಿಧವಾದ ಆಪ್ಷನ್ ಟೈಪ್ ಅಥವಾ ಆಪ್ಷನ್ನ ಸ್ಟ್ರೈಕ್ ಪ್ರೈಸ್ಗಳು ಸಿಗುತ್ತೆ. ಸೊ ಯಾವುದಪ್ಪ ಈ 3 ವಿಧ ಅಂತ ಹೇಳಿದರೆ ಇನ್ ದ ಮನಿ, ಎಟ್ ದ ಮನಿ ಹಾಗೆ ಔಟ್ ಆಫ್ ದ ಮನಿ. ಈ 3ಕ್ಕೂ ಸಹ ಬೇರೆ ಬೇರೆ ಅರ್ಥ ಇದೆ, ಬೇರೆ ಬೇರೆ ಮೀನಿಂಗ್ ಅನ್ನು ಕೊಡುತ್ತೆ. ಸೊ ಇವುಗಳನ್ನು ಟ್ರೇಡ್ ಮಾಡೋದ್ರಿಂದ, ಈ 3ಅನ್ನು ಟ್ರೇಡ್ ಮಾಡೋದ್ರಿಂದ ಬೇರೆ ಬೇರೆ ರೀತಿಯಾದ ರಿಸಲ್ಟ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಏನಪ್ಪ ಈ ಇನ್ ದ ಮನಿ ಅಂತ ನೋಡೋದಾದರೆ, ಸೊ ಈ ಕಾನ್ಸೆಪ್ಟನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೀವು ಒಂದು ಆಪ್ಷನ್ ಬೈಯರ್ ಪರ್ಸ್ಪೆಕ್ಟಿವಿಂದ ಥಿಂಕ್ ಮಾಡಬೇಕಾಗತ್ತೆ. ಅಂಥೇಳಿದರೆ ನೀವು ಆಪ್ಷನ್ ಬೈಯರ್ ಸ್ಥಾನದಲ್ಲಿ ನಿಂತ್ಕೊಂಡು ಥಿಂಕ್ ಮಾಡಿದಾಗ ಈ ಕಾನ್ಸೆಪ್ಟನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಹಾಗಾದರೆ ಇನ್ ದ ಮನಿ ಆಪ್ಷನ್ ಅಂದರೆ ಏನು ಅಂತ ಹೇಳಿದರೆ, ಹೆಸರೇ ಹೇಳುತ್ತೆ ಇನ್ ದ ಮನಿ, ಮನಿಯಲ್ಲಿ ಇರುವಂಥ ಆಪ್ಷನ್ ಅಂತ ಕರಿತೀವಿ ನಾವು. ಸೊ ಮನಿಯಲ್ಲಿ ಇರುವಂಥ ಸ್ಟ್ರೈಕ್ ಪ್ರೈಸನ್ನು ನಾವು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ಮೊದಲಿಗೆ ಕಾಲ್ ಆಪ್ಷನಲ್ಲಿ ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ಗಳು ಯಾವುವು ಅಂತ ನೋಡೋಣ. ಸೊ ನೀವು ಕಾಲ್ ಆಪ್ಷನನ್ನು ಯಾಕೆ ಬೈ ಮಾಡ್ತೀರಿ? ಯಾವುದೊಂದು ಸ್ಟಾಕ್ ಅಥವಾ ಇಂಡೆಕ್ಸ್ನ ಪ್ರೈಸ್ ಮೇಲೆ ಹೋಗುತ್ತೆ, ಅಲ್ಲಿ ನೀವು ಬುಲ್ಲಿಶ್ ಇದ್ದೀರಿ ಅಂತಾದರೆ ಅಲ್ಲಿ ನೀವು ಕಾಲ್ ಆಪ್ಷನನ್ನು ಬೈ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಯಾವುದೊಂದು ಸ್ಟಾಕ್ನ ಪ್ರೈಸ್ 100 ರುಪೀಸ್ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ 100ಕ್ಕಿಂತ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳು 90, 95, 85 ಈ ರೀತಿಯ ಸ್ಟ್ರೈಕ್ ಪ್ರೈಸ್ಗಳು ಇನ್ ದ ಮನಿ ಆಗುತ್ತೆ. ಯಾಕಂತ ಹೇಳಿದರೆ ಆಲ್ರೆಡಿ ಅಮೌಂಟಲ್ಲಿ ಇದೆ, ಆಲ್ರೆಡಿ ಹಣದಲ್ಲಿ ಇದೆ, ಆಲ್ರೆಡಿ ಇನ್ ದ ಮನಿ. ಅದು ಹೇಗೆ ಇನ್ ದ ಮನಿ? ಫಾರ್ ಎಕ್ಸಾಂಪಲ್, ಸ್ಟಾಕ್ನ ಪ್ರೈಸ್ 100 ರುಪೀಸ್ ಇದೆ ಅಂತ ಇಟ್ಕೊಳ್ಳಿ. ನೀವು 90 ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ತೀರಿ. ಸ್ಟಾಕ್ನ ಪ್ರೈಸ್ ಆಲ್ರೆಡಿ 100 ರುಪೀಸಲ್ಲಿ ಇರೋದ್ರಿಂದ 90 ಸ್ಟ್ರೈಕ್ ಪ್ರೈಸ್ ಏನಾಗುತ್ತೆ, ಇನ್ ದ ಮನಿ ಆಗುತ್ತೆ. 10 ರುಪೀಸ್ ಆಲ್ರೆಡಿ ಹಣದಲ್ಲಿದೆ. ಸೊ ನೀವು ಸ್ಟಾಕ್ನ ಪ್ರೈಸ್ಗಿಂತ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಿದ್ದೀರಿ. ಸ್ಟಾಕ್ನ ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಥಿಂಕಿಂಗನ್ನು ಇಟ್ಕೊಂಡು ಸೊ ಸ್ಟಾಕ್ನ ಪ್ರೈಸ್ ಆಲ್ರೆಡಿ 100 ರುಪೀಸಲ್ಲಿದೆ. ಸೊ ನೀವು 90ಯನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ಇದು ಇನ್ ದ ಮನಿ ಸ್ಟ್ರೈಕ್ ಆಗುತ್ತೆ. ಆಲ್ರೆಡಿ 10 ರುಪೀಸಲ್ಲಿ ಇನ್ ದ ಮನಿ ಇರೋದ್ರಿಂದ ಅದನ್ನು ನಾವು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. 95 ಆಗಿರ್ಬೋದು, 80 ಆಗಿರ್ಬೋದು. ಸೊ 95 ಸೆಲೆಕ್ಟ್ ಮಾಡಿದರೆ ಅಲ್ಲಿ 100 ಮತ್ತು 95 ಮಧ್ಯೆ 5 ರುಪೀಸ್ ಡಿಫ್ರೆನ್ಸ್ ಇದೆ. ಸೊ 5 ರುಪೀಸ್ ಆಲ್ರೆಡಿ ಇನ್ ದ ಮನಿ ಆಗಿರುತ್ತೆ. ಸ್ಟಾಕ್ನ ಪ್ರೈಸ್ 100 ರುಪೀಸ್ ಆಲ್ರೆಡಿ ಆಗಿರೋದ್ರಿಂದ ಸೊ ಅದನ್ನು ನಾವು ಇನ್ ದ ಮನಿ ಅಂತ ಕರಿತೀವಿ. ಸೊ ಕಾಲ್ ಆಪ್ಷನ್ನಲ್ಲಿ ಸ್ಟಾಕ್ ಪ್ರೈಸ್ನ ಅಥವಾ ಇಂಡೆಕ್ಸ್ ಪ್ರೈಸ್ನ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳನ್ನು ನಾವು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಪುಟ್ ಆಪ್ಷನಲ್ಲಿ ಯಾವ ರೀತಿ ಕರಿತೀವಿ ಅಂತ ನೋಡೋದಾದರೆ, ಸೊ ಪುಟ್ ಆಪ್ಷನನ್ನು ನಾವು ಯಾಕೆ ಬೈ ಮಾಡ್ತೀವಿ? ಯಾವುದೊಂದು ಸ್ಟಾಕ್ನ ಪ್ರೈಸ್ ಡೌನ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಪುಟ್ ಆಪ್ಷನನ್ನು ಬೈ ಮಾಡ್ತೀವಿ. ಪುಟ್ ಆಪ್ಷನಲ್ಲಿ ಯಾವುದು ಇನ್ ದ ಮನಿ ಅಂತ ಹೇಳಿದರೆ ಕಾಲ್ ಆಪ್ಷನ್ನ ಆಪೋಸಿಟ್ 110, 105 ಇವೆಲ್ಲ ಇನ್ ದ ಮನಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ಸ್ಟಾಕ್ ಪ್ರೈಸ್ 100 ರುಪೀಸಲ್ಲಿದೆ, ನೀವು 100ಕ್ಕಿಂತ ಮೇಲಿರುವಂಥ ಪುಟ್ ಆಪ್ಷನನ್ನು ಬೈ ಮಾಡ್ತಾಯಿದ್ರಿ, 110 ಬೈ ಮಾಡ್ತಾಯಿದ್ರಿ ಅಂತ ಇಟ್ಕೊಳ್ಳಿ. ಅದು 10 ರುಪೀಸ್ ಇನ್ ದ ಮನಿ ಆಗುತ್ತೆ. ಆಲ್ರೆಡಿ ಸ್ಟಾಕ್ 110ಕ್ಕಿಂತ ಕೆಳಗೆ ಹೋಗಿಬಿಟ್ಟಿದೆ, 100ಅಲ್ಲಿದೆ, ನೀವು 110 ಬೈ ಮಾಡ್ತಾ ಇದ್ದೀರಿ. ಸೊ ಆಲ್ರೆಡಿ ಅದು ಇನ್ ದ ಮನಿ ಆಗುತ್ತೆ. ಸೊ ಪುಟ್ ಆಪ್ಷನಲ್ಲಿ ಸ್ಟಾಕ್ ಪ್ರೈಸ್ಗಿಂತ ಮೇಲಿರುವಂಥ ಸ್ಟ್ರೈಕ್ ಪ್ರೈಸನ್ನು ನಾವು ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ನಿಮ್ಗೀಗ ಕ್ಲಿಯರ್ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ಕಾಲ್ ಆಪ್ಷನಲ್ಲಿ ಸ್ಟಾಕ್ ಪ್ರೈಸ್ನ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳು ಇನ್ ದ ಮನಿ ಆಗುತ್ತೆ. ಅದೇ ರೀತಿ ಪುಟ್ ಆಪ್ಷನಲ್ಲಿ ಸ್ಟಾಕ್ ಪ್ರೈಸ್ನ ಮೇಲಿರುವಂಥ ಸ್ಟ್ರೈಕ್ ಪ್ರೈಸ್ಗಳು ಇನ್ ದ ಮನಿ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಪುಟ್ ಆಪ್ಷನನ್ನು ಯಾಕೆ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಸ್ಟಾಕ್ನ ಪ್ರೈಸ್ ಕೆಳಗೆ ಬರಬೇಕು ಅಂತ. ಸೊ ಸ್ಟಾಕ್ನ ಪ್ರೈಸ್ 100 ಇದ್ದರೆ 110, 105 ಇವೆಲ್ಲ ಇನ್ ದ ಮನಿ ಆಗುತ್ತೆ. ಆಲ್ರೆಡಿ 110 ಸ್ಟಾಕ್ 100ಗೆ ಬಂದಿರೋದ್ರಿಂದ ಅದು ಇನ್ ದ ಮನಿ ಆಗುತ್ತೆ. ನೆಕ್ಸ್ಟ್ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್. ಎಟ್ ದ ಮನಿ ಅಂತ ಹೇಳಿದರೆ ಹೆಸರೇ ಹೇಳುತ್ತೆ, ಕಾಲ್ ಅಥವಾ ಪುಟ್ ಆಗಿರಲಿ ಸ್ಟಾಕ್ ಪ್ರೈಸ್ಗೆ ಈಕ್ವಲ್ ಆಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳು ಯಾವುದಿದೆ ಅವನ್ನು ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸ್ಟಾಕ್ನ ಪ್ರೈಸ್ 100 ರುಪೀಸಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ನೀವು 100 ರುಪೀಸ್ನ ಕಾಲ್ನ ಸ್ಟ್ರೈಕ್ ಪ್ರೈಸನ್ನು ತೊಗೊಂಡ್ರು ಅದು ಎಟ್ ದ ಮನಿ ಆಗುತ್ತೆ. ಅದೇ ರೀತಿ 100 ರುಪೀಸ್ ಪುಟ್ನ ಸ್ಟ್ರೈಕನ್ನು ತೊಗೊಂಡ್ರು ಸಹ ಅದು ಎಟ್ ದ ಮನಿ ಆಗುತ್ತೆ. ಸ್ಟಾಕ್ ಪ್ರೈಸ್ಗೆ ಈಕ್ವಲ್ ಆಗಿರುವಂಥ ಸ್ಟ್ರೈಕ್ ಪ್ರೈಸನ್ನು ನಾವು ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ಔಟ್ ಆಫ್ ದ ಮನಿ. ಹೆಸರೇ ಹೇಳುತ್ತೆ ನಿಮಗೆ, ಮನಿಯಿಂದ ಹೊರಗಿರುವಂಥದ್ದು ಔಟ್ ಆಫ್ ದ ಮನಿ. ನಾವು ಕಾಲನ್ನು ತಗೊಳ್ಳೋದಾದರೆ ಮನಿಯಿಂದ ಹೊರಗಿರುವಂಥದ್ದು ಯಾವುದು? ಸೊ ಆಬ್ವಿಯಸ್ಲಿ 100ಕ್ಕಿಂತ ಮೇಲಿರಬೇಕಾಗತ್ತೆ. ಯಾಕಂತ ಹೇಳಿದ್ರೆ 100ಕ್ಕಿಂತ ಕೆಳಗಿರುವಂಥದ್ದು ಇನ್ ದ ಮನಿ ಆದರೆ 100ಕ್ಕಿಂತ ಮೇಲಿರುವಂಥದ್ದು ಔಟ್ ಆಫ್ ದ ಮನಿ ಆಗಬೇಕಾಗತ್ತೆ. ಸೊ ಸ್ಟಾಕ್ನ ಪ್ರೈಸ್ 100 ರುಪೀಸ್ ಇದೆ ಅಂತ ಇಟ್ಕೊಳ್ಳಿ.
110 ಅಥವಾ 105 ಇವೆಲ್ಲ ಔಟ್ ಆಫ್ ದ ಮನಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸ್ಟಾಕ್ ಇನ್ನು 110ಗೆ ರೀಚ್ ಆಗಲಿಲ್ಲ ಅಥವಾ 105ಗೆ ರೀಚ್ ಆಗಲಿಲ್ಲ, ರೀಚ್ ಆಗಬೇಕಷ್ಟೇ. ಸೊ ಹಾಗಾಗಿ ಅದು ಔಟ್ ಆಫ್ ದ ಮನಿ ಕಾಲ್ ಆಗುತ್ತೆ. ಯಾಕಂತೇಳಿ ನೀವು ಕಾಲನ್ನು ಬೈ ಮಾಡುವಂಥದ್ದು ಸ್ಟಾಕ್ನ ಪ್ರೈಸ್ ಮೇಲೆ ಹೋಗುತ್ತೆ ಅಂತ. ಸೊ 100ಕ್ಕಿಂತ ಮೇಲೆ ಹೋಗಬೇಕು ಅಂತ ಹೇಳಿದ್ರೆ 110ಗೆ ಹೋಗಬೇಕು ಅಂತ ಹೇಳಿದ್ರೆ ಇನ್ನೂ ರೀಚ್ ಆಗಬೇಕಷ್ಟೇ. ಸ್ಟಾಕ್ನ ಪ್ರೈಸ್ ಇನ್ನೂ 100ಅಲ್ಲೇ ಇದೆ, 110ಗೆ ರೀಚ್ ಆಗಿಲ್ಲ. ಸೊ ಅದು ಔಟ್ ಆಫ್ ದ ಮನಿ ಆಗುತ್ತೆ. ಇದು ಕಾಲ್ ಆಪ್ಷನ್ ಕೇಸಲ್ಲಾಯಿತು. ಇನ್ನು ಪುಟ್ ಆಪ್ಷನಲ್ಲಿ ಸ್ಟಾಕ್ನ ಪ್ರೈಸ್ 100 ಇದೆ ಅಂತ ಇಟ್ಕೊಳ್ಳಿ. ನೀವು ಪುಟ್ ಆಪ್ಷನನ್ನು ಯಾಕೆ ಬೈ ಮಾಡ್ತೀರಿ? ಸ್ಟಾಕ್ನ ಪ್ರೈಸ್ ಕೆಳಗೆ ಬರುತ್ತೆ ಅಂತ. ಸೊ ಇಲ್ಲಿ 90, 95 ಇವೆಲ್ಲ ಔಟ್ ಆಫ್ ದ ಮನಿ ಆಗುತ್ತೆ. ಯಾಕಂತೇಳಿದ್ರೆ ಇನ್ನೂ ಸ್ಟಾಕ್ನ ಪ್ರೈಸ್ 100ಅಲ್ಲೇ ಇದೆ, 95ಗೆ ಬರಲಿಲ್ಲ ಅಥವಾ 90ಗೆ ಬರಲಿಲ್ಲ, 90ಗೆ ಇನ್ನೂ ಬರಬೇಕಷ್ಟೇ, ಆ ಮನಿಗೆ ಇನ್ನೂ ರೀಚ್ ಆಗಲಿಲ್ಲ. ಸೊ ಹಾಗಾಗಿ 100ಕ್ಕಿಂತ ಕೆಳಗಿರುವಂಥದ್ದು ಅಥವಾ ಸ್ಟಾಕ್ನ ಪ್ರೈಸ್ಗಿಂತ ಕೆಳಗಿರುವಂಥದ್ದು ಇಲ್ಲಿ ಔಟ್ ಆಫ್ ದ ಮನಿ ಆಗುತ್ತೆ. ಸೊ ಔಟ್ ಆಫ್ ದ ಮನಿ ಅಂತ ಹೇಳಿದ್ರೆ ಕಾಲ್ ಆಪ್ಷನಲ್ಲಿ ಸ್ಟಾಕ್ ಪ್ರೈಸ್ನ ಮೇಲಿರುವಂಥ ಸ್ಟ್ರೈಕ್ ಪ್ರೈಸ್ಗಳು ಔಟ್ ಆಫ್ ದ ಮನಿ ಆಗುತ್ತೆ. ಅದೇ ರೀತಿ ಪುಟ್ ಆಪ್ಷನಲ್ಲಿ ಸ್ಟಾಕ್ ಪ್ರೈಸ್ನ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳು ಔಟ್ ಆಫ್ ದ ಮನಿ ಸ್ಟ್ರೈಕ್ ಪ್ರೈಸ್ಗಳಾಗುತ್ತೆ. ಸೊ ಈಗ ಈ ಕಾನ್ಸೆಪ್ಟ್ ನಿಮಗೆ ಇನ್ ದ ಮನಿ, ಎಟ್ ದ ಮನಿ, ಔಟ್ ಆಫ್ ದ ಮನಿ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆಪ್ಷನ್ ಟ್ರೇಡ್ ಮಾಡುವಾಗ ಬರುವಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾವು. ಸೊ ನಾವು ಇದರ ಬಗ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಸೊ ನಾನು ಈಗ NSE ಆಪ್ಷನ್ ಚೈನನ್ನು ಹಾಕಿದ್ದೀನಿ ಇಲ್ಲಿ ನಿಫ್ಟಿದು ಕಾಲ್ಸ್ ಮತ್ತು ಪುಟ್ ಅಂತ ನೀವು ನೋಡ್ಬೋದು. ನೀವು NSE ವೆಬ್ಸೈಟಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಟ್ರೈಕ್ ಪ್ರೈಸ್ ಅಂತ ಇದೆ, ಇವೆಲ್ಲವೂ ಸ್ಟ್ರೈಕ್ ಪ್ರೈಸ್. ಅದೇ ರೀತಿ ಇದು ಸ್ಪಾಟ್ ಪ್ರೈಸ್ 14,570 ಅಂತ ತಗೊಳ್ಳೋಣ ನಾವು. ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಸ್ವಲ್ಪ ಶೇಡೆಡ್ ಪಾರ್ಟಲ್ಲಿದೆ, ಎಲ್ಲೋ ಶೇಡೆಡ್ ಪಾರ್ಟಲ್ಲಿ ಎರಡಿದೆ ಕಾಲ್ ಆಪ್ಷನಲ್ಲಿ. ಈ ಶೇಡೆಡ್ ಪಾರ್ಟಲ್ಲಿ ಏನಿದೆ ಇದು ಇನ್ ದ ಮನಿ ಆಪ್ಷನ್ಗಳಾಗುತ್ತೆ. ಕಾಲ್ ಆಪ್ಷನ್ನ ಇನ್ ದ ಮನಿ ಆಪ್ಷನ್. ಅದೇ ರೀತಿ ಈ ವೈಟ್ ಪಾರ್ಟಲ್ಲಿ ಇರುವಂಥದ್ದೆಲ್ಲ ಔಟ್ ಆಫ್ ದ ಮನಿ ಆಪ್ಷನ್ ಆಗುತ್ತೆ. ಇಲ್ಲಿ ಎಟ್ ದ ಮನಿಗೆ ಯಾವುದೇ ಸ್ಟ್ರೈಕ್ ಪ್ರೈಸ್ ಇಲ್ಲ ಕರೆಂಟ್ಲಿ. 14,570 ಇರೋದ್ರಿಂದ 14,570 ಯಾವುದೇ ಸ್ಟ್ರೈಕ್ ಪ್ರೈಸ್ ಇಲ್ಲದಿರೋದ್ರಿಂದ ಇಲ್ಲಿ ಎಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಇಲ್ಲ. ಪುಟ್ ಆಪ್ಷನ್ಗೂ ಅಷ್ಟೇ. ಇಲ್ಲಿ ನೀವು ನೋಡಿ ಈ ಶೇಡೆಡ್ ಪಾರ್ಟಲ್ಲಿರುವಂಥದ್ದು ಇನ್ ದ ಮನಿ ಆಪ್ಷನ್ಗಳು, ಸ್ಟ್ರೈಕ್ ಪ್ರೈಸ್ಗಳು. ಅದೇ ರೀತಿ ವೈಟ್ ಪಾರ್ಟಲ್ಲಿರುವಂಥದ್ದು ಎಲ್ಲ ಔಟ್ ಆಫ್ ದ ಮನಿ ಆಪ್ಷನ್ಗಳು. ಇಲ್ಲಿ ನೀವು ನೋಡ್ಬೋದು 14,570 ಇದೆ. 14,570 ಇಂಡೆಕ್ಸ್ನ ಪ್ರೈಸ್ ಇದೆ. ಸೊ ಕಾಲ್ ಆಪ್ಷನಲ್ಲಿ 14,570ಗಿಂತ ಕೆಳಗಿರುವಂಥ ಸ್ಟ್ರೈಕ್ ಪ್ರೈಸ್ಗಳೆಲ್ಲ ಇನ್ ದ ಮನಿ ಆಗುತ್ತೆ. ನಿಮ್ಗೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು 14,550, 14,500 ಇವೆಲ್ಲ ಇನ್ ದ ಮನಿ ಆಗುತ್ತೆ. ಯಾಕಂದರೆ ಸ್ಟಾಕ್ನ ಪ್ರೈಸ್ ಆಲ್ರೆಡಿ 14,550 ಅಥವಾ 14,500ಗಿಂತ ಮೇಲೆ ರೀಚ್ ಆಗಿದೆ. ಸೊ ಅದಕ್ಕಾಗಿ ಇನ್ ದ ಮನಿ ಆಗುತ್ತೆ. ನೀವು ನೋಡ್ಬೋದು ಇನ್ ದ ಮನಿಗೆ ಇಲ್ಲಿ ಶೇಡೆಡ್ ಪಾರ್ಟಲ್ಲಿ ಮಾರ್ಕನ್ನು ಮಾಡಿದ್ದಾರೆ. ಅದೇ ರೀತಿ ಇಂಡೆಕ್ಸ್ನ ಪ್ರೈಸ್ 14,570 14,600, 14,650 ಎಲ್ಲ ಏನಾಗುತ್ತೆ ಔಟ್ ಆಫ್ ದ ಮನಿ ಆಗುತ್ತೆ. ನೀವು ನೋಡ್ಬೋದು ಇವೆಲ್ಲವೂ ಔಟ್ ಆಫ್ ದ ಮನಿ. ಸೊ ಅದನ್ನು ವೈಟ್ ಪಾರ್ಟಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಹಾಗೆ ಪುಟ್ ಆಪ್ಷನ್ ಕೇಸಲ್ಲಿ ಇಂಡೆಕ್ಸ್ನ ಪ್ರೈಸ್ 14,570ಗೆ ರೀಚ್ ಆಗಿದೆ. ಸೊ ಹಾಗಾಗಿ ಪುಟ್ ಆಪ್ಷನಲ್ಲಿ 14,600, 14,650 ಎಲ್ಲ ಇನ್ ದ ಮನಿ ಆಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಸ್ಟಾಕ್ನ ಪ್ರೈಸ್ 14,570ಗೆ ಹೋಗಿದೆ. ಸೊ ಹಾಗಾಗಿ 14,600, 14,650 ಎಲ್ಲ ಇನ್ ದ ಮನಿ ಆಗುತ್ತೆ. ಉಳಿದವು 14,550, 14,500 ಎಲ್ಲ ಔಟ್ ಆಫ್ ದ ಮನಿ ಆಗುತ್ತೆ. ಸೊ ಕಾಲ್ ಆಪ್ಷನಲ್ಲಿ ಯಾವುದು ಇನ್ ದ ಮನಿ ಆಗುತ್ತೆ, ಪುಟ್ ಆಪ್ಷನಲ್ಲಿ ಇದು ಔಟ್ ಆಫ್ ದ ಮನಿ ಆಗುತ್ತೆ. ಅದೇ ರೀತಿ ಕಾಲ್ ಆಪ್ಷನಲ್ಲಿ ಯಾವುದು ಔಟ್ ಆಫ್ ದ ಮನಿ ಆಗುತ್ತೆ, ಪುಟ್ ಆಪ್ಷನಲ್ಲಿ ಅದು ಇನ್ ದ ಮನಿ ಆಗುತ್ತೆ. ಈ ಸಿಂಪಲ್ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ಸಲ್ಲಿ ಆಪ್ಷನ್ಸ್ನ ವ್ಯಾಲ್ಯೂ ಅಂತ ಕರಿಬೋದು. ಸೊ ನಾವು ಯಾವುದೋ ಒಂದು ಆಪ್ಷನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಆಪ್ಷನ್ಗೊಂದು ಪ್ರೈಸ್ ಇದೆ, ಆಪ್ಷನ್ ಪ್ರೀಮಿಯಮ್ ಅಂತ ಕರಿಬೋದು. ನೀವು ಇಲ್ಲಿ ನೋಡ್ಬೋದು ಈ 14,550 ಸ್ಟ್ರೈಕ್ ಪ್ರೈಸ್ ಎದುರುಗಡೆ, ಕಾಲ್ ಆಪ್ಷನ್ ಎದುರುಗಡೆ ನೀವು ನೋಡ್ಬೋದು ಲೇಟೆಸ್ಟ್ ಪ್ರೈಸ್ ಅಂತ ಇದೆ 86 ರೂಪೀಸ್. ಇದೇನು ಆಪ್ಷನ್ನ ಪ್ರೀಮಿಯಮ್ ಅಥವಾ ಆಪ್ಷನ್ನ ಪ್ರೈಸ್. ಈ 14,550 ಸ್ಟ್ರೈಕನ್ನು ಬೈ ಮಾಡಬೇಕಾದ್ರೆ ನೀವು ಇಷ್ಟು ಪ್ರೀಮಿಯಮನ್ನು ಕೊಡಬೇಕು ಅಂತ ಇರುತ್ತೆ. ಸೊ ಈ ಪ್ರೀಮಿಯಮ್ ಏನಿದೆ ಇದು 2 ವ್ಯಾಲ್ಯೂವನ್ನು ಒಳಗೊಂಡಿರುವಂಥ ಒಂದು ಮೊತ್ತ. ಆ 86 ರೂಪೀಸ್ ನೀವೇನು ನೋಡಿದ್ರಿ ಅಲ್ಲಿ 2 ವ್ಯಾಲ್ಯೂ ಇದೆ. ಹಾಗಾದರೆ ಯಾವುದು ಆ 2 ವ್ಯಾಲ್ಯೂ ಅಂತ ಹೇಳಿದೆ? ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ, ಹಾಗೆ ಇನ್ನೊಂದು ಟೈಮ್ ವ್ಯಾಲ್ಯೂ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳಿದರೆ ನಮ್ಮ ಆಪ್ಷನ್ ಎಷ್ಟು ಇನ್ ದ ಮನಿ ಆಗಿದೆ, ಎಷ್ಟು ರುಪೀಸ್ ಇನ್ ದ ಮನಿ ಆಗಿದೆ ಅನ್ನೋದನ್ನು ತಿಳಿಸುವಂಥದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇದು ಕೇವಲ ಇನ್ ದ ಮನಿ ಆಪ್ಷನ್ಗಳಿಗೆ ಮಾತ್ರ ಇರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಎಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಆಪ್ಷನ್ಗಳಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂವಿನ ಅರ್ಥನೇ ಅಷ್ಟು, ಆ ಆಪ್ಷನ್ ಎಷ್ಟು ಇನ್ ದ ಮನಿ ಆಗಿದೆ ಅನ್ನೋದನ್ನು ತಿಳಿಸುವಂಥದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಹಾಗಾಗಿ ಅದು ಇನ್ ದ ಮನಿ ಆಪ್ಷನ್ಗಳಲ್ಲಿ ಮಾತ್ರ ಇದೆ. ಸೊ ನೀವಿಲ್ಲಿ ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಕಾಲ್ ಆಪ್ಷನ್ಗೆ ಮತ್ತು ಪುಟ್ ಆಪ್ಷನ್ಗೆ ಅಂಡರ್ಲೈಯಿಂಗ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ ಮಾಡಿದರೆ ನಮಗೆ ಕಾಲ್ ಆಪ್ಷನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಅದೇ ರೀತಿ ಸ್ಟ್ರೈಕ್ ಪ್ರೈಸ್ ಮೈನಸ್ ಅಂಡರ್ಲೈಯಿಂಗ್ ಪ್ರೈಸ್ ಮಾಡಿದರೆ ನಮಗೆ ಪುಟ್ ಆಪ್ಷನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಇದಾದ ನಂತರ ನೆಕ್ಸ್ಟ್ ವ್ಯಾಲ್ಯೂ ಇರುವಂಥದ್ದು ಟೈಮ್ ವ್ಯಾಲ್ಯೂ ಅಥವಾ ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕರಿತೀವಿ ಆಪ್ಷನ್ ಪ್ರೀಮಿಯಮಲ್ಲಿ. ಇದು ಯಾವುದಪ್ಪ ಅಂತ ಕೇಳಿದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಮೇಲೆ ಕೊಡುವಂಥ ಅಮೌಂಟನ್ನು ನಾವು ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ ಅಥವಾ ಟೈಮ್ ವ್ಯಾಲ್ಯೂ ಅಂತ ಕರಿತೀವಿ.
ಇದು ಟೈಮ್ ಕಳೆದ ಹಾಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸ್ಪೈರಿ ಡೇ ದಿನ ಏನಾಗುತ್ತೆ, ಈ ಟೈಮ್ ವ್ಯಾಲ್ಯೂ 0 ಆಗಿ ಆಪ್ಷನ್ನಲ್ಲಿ ಕೇವಲ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಇನ್ ದ ಮನಿ ಆಪ್ಷನ್ಗಳಲ್ಲಿ ಮಾತ್ರ ಎಕ್ಸ್ಪೈರಿ ಡೇ ದಿನ ವ್ಯಾಲ್ಯೂ ಇರುತ್ತೆ. ಉಳಿದ ಎಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಆಪ್ಷನ್ಗಳು ಏನಾಗುತ್ತೆ, ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ ಕ್ಲೋಸ್ ಆಗುವಾಗ 0 ಆಗುತ್ತೆ. ಯಾಕೆ 0 ಆಗುತ್ತೆ ಅಂತ ಹೇಳಿದ್ರೆ ಈ ಟೈಮ್ ವ್ಯಾಲ್ಯೂಯಿಂದ. ಎಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಆಪ್ಷನಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ, ಕೇವಲ ಟೈಮ್ ವ್ಯಾಲ್ಯೂ ಮಾತ್ರ ಇರೋದ್ರಿಂದ ಈ ಟೈಮ್ ವ್ಯಾಲ್ಯೂ ಏನಿದೆ ಟೈಮ್ ಕಳೆದ ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಆಪ್ಷನ್ ಸೀರೀಸ್ನ ಫಸ್ಟ್ ಡೇ ತಗೊಂಡ್ರೆ ಟೈಮ್ ವ್ಯಾಲ್ಯೂಯಲ್ಲಿ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಇನ್ನೂ ಆ ಆಪ್ಷನ್ ಎಕ್ಸ್ಪೈರ್ ಆಗಲಿಕ್ಕೆ 25 ಡೇಸ್ ಅಥವಾ 20 ಡೇಸ್ ಇರುತ್ತೆ. ಎಕ್ಸ್ಪೈರಿ ಡೇ ದಿನ ತಗೊಂಡ್ರೆ ಟೈಮ್ ವ್ಯಾಲ್ಯೂ ತುಂಬ ಕಡಿಮೆ ಇರುತ್ತೆ. ಕಡಿಮೆ ಆಗಿ ಮಾರ್ಕೆಟ್ ಕ್ಲೋಸ್ ಆಗುವಾಗ ಆ ಟೈಮ್ ವ್ಯಾಲ್ಯೂ 0 ಆಗುತ್ತೆ. ಸೊ ಹಾಗಾದರೆ ಟೈಮ್ ವ್ಯಾಲ್ಯೂವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ಆಪ್ಷನ್ ಪ್ರೀಮಿಯಂ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ನಾವು ಆಪ್ಷನ್ ಪ್ರೀಮಿಯಮಲ್ಲಿ ಮೈನಸ್ ಮಾಡಿದರೆ ನಮಗೆ ಟೈಮ್ ವ್ಯಾಲ್ಯೂ ಸಿಗುತ್ತೆ. ನಾವೀಗ ಎಕ್ಸಾಂಪಲನ್ನು ನೋಡಿದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಸೇಮ್ ಎಕ್ಸಾಂಪಲನ್ನು ನೋಡ್ತಾ ಇದ್ದೀವಿ. ನಿಫ್ಟಿಯ ಆಪ್ಷನ್ ಚೈನನ್ನು ನೋಡ್ತಾ ಇದ್ದೀವಿ. ನಿಫ್ಟಿ ಸ್ಪಾಟ್ ಪ್ರೈಸ್ 14,570 ಇದೆ ಅಂತ ಇಟ್ಕೊಳ್ಳಿ. ಸೊ ನಾವೀಗ ಕಾಲ್ ಆಪ್ಷನ್ನ ಎಕ್ಸಾಂಪಲನ್ನು ತಗೊಳ್ಳೋಣ. 14,550 ಸ್ಟ್ರೈಕನ್ನು ತಗೊಳ್ಳೋಣ ನಾವೀಗ. ಸೊ 14,550 ಸ್ಟ್ರೈಕ್ ಇನ್ ದ ಮನಿ ಸ್ಟ್ರೈಕ್ ಆಗುತ್ತೆ. ಯಾಕಂತ ಹೇಳಿದ್ರೆ 14,570ಯಲ್ಲಿ ಸ್ಟಾಕ್ನ ಪ್ರೈಸ್ ಇಂಡೆಕ್ಸ್ನ ಪ್ರೈಸ್ ಆಲ್ರೆಡಿ ಇರೋದ್ರಿಂದ ಅದಕ್ಕಿಂತ ಕೆಳಗಿರುವಂಥ ಕಾಲ್ ಆಪ್ಷನ್ಗಳೆಲ್ಲ ಇನ್ ದ ಮನಿ ಆಗುತ್ತೆ. ಸೊ 14,550 ಇನ್ ದ ಮನಿ ಆಗುತ್ತೆ. 14,550 ಸ್ಟ್ರೈಕ್ ಪ್ರೈಸ್ನ ಆಪ್ಷನ್ ಪ್ರೀಮಿಯಮ್ ಏನಿದೆ 86 ರೂಪೀಸ್ ಇದೆ. ಈ 86 ರೂಪೀಸಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ಲಸ್ ಟೈಮ್ ವ್ಯಾಲ್ಯೂ ಒಟ್ಟಾಗಿ ಇದೆ. ಸೊ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ನೋಡೋದಾದರೆ, ಸೊ ಕಾಲ್ ಆಪ್ಷನ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೀವು ಇಲ್ಲಿ ನೋಡ್ಬೋದು. ಅಂಡರ್ಲೈಯಿಂಗ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಅಂಡರ್ಲೈಯಿಂಗ್ ಪ್ರೈಸ್ ಎಷ್ಟು 14,570. ಅದೇ ರೀತಿ ಅಂಡರ್ಲೈಯಿಂಗ್ ಪ್ರೈಸ್ 14,570. ಅದೇ ರೀತಿ ಸ್ಟ್ರೈಕ್ ಪ್ರೈಸ್ 14,550. ಸೊ 14,570ಯಲ್ಲಿ 14,550 ಮೈನಸ್ ಮಾಡಿದಾಗ ನಮಗೆ 20 ರೂಪೀಸ್ ಸಿಗುತ್ತೆ. ಸೊ ಈ 86 ರೂಪೀಸಲ್ಲಿ 20 ರೂಪೀಸ್ ಏನಿದೆ ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಯಿತು. ಉಳಿದದ್ದು ಟೈಮ್ ವ್ಯಾಲ್ಯೂ ಆಗಲೇಬೇಕು. ಟೈಮ್ ವ್ಯಾಲ್ಯೂನ ಫಾರ್ಮುಲಾ ನೀವು ಇಲ್ಲಿ ನೋಡ್ಬೋದು. ಆಪ್ಷನ್ ಪ್ರೀಮಿಯಮ್ ಮೈನಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಆಪ್ಷನ್ ಪ್ರೀಮಿಯಮ್ ಎಷ್ಟು 86 ರೂಪೀಸ್, ಇಂಟ್ರೆನ್ಸಿಕ್ ವ್ಯಾಲ್ಯೂ 20 ಆಗುತ್ತೆ. ಸೊ 66 ರೂಪೀಸ್ ನಿಮಗೆ ಟೈಮ್ ವ್ಯಾಲ್ಯೂ ಆಗುತ್ತೆ. ಇದರ ಅರ್ಥ ಈ ಆಪ್ಷನ್ ಪ್ರೀಮಿಯಮಲ್ಲಿ 14,550 ಸ್ಟ್ರೈಕ್ ಪ್ರೈಸಲ್ಲಿ 20 ರೂಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, ಹಾಗೆ 66 ರೂಪೀಸ್ ಟೈಮ್ ವ್ಯಾಲ್ಯೂ ಇದೆ. ಈ 66 ರೂಪೀಸ್ ಏನಾಗುತ್ತೆ ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದಿನ ಕಳೆದಂತೆ ಟೈಮ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸ್ಪೈರಿಗೆ ಹತ್ತಿರ ಆಗ್ತಾ ಇರೋದ್ರಿಂದ ಎಕ್ಸ್ಪೈರಿಗೆ ಇರುವಂಥ ದಿನಗಳು ಕಡಿಮೆ ಆಗ್ತಾ ಇರೋದ್ರಿಂದ ಟೈಮ್ ಕಳೆದ ಹಾಗೆ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ನಿಫ್ಟಿಯ 550 ಸ್ಟ್ರೈಕನ್ನು 86 ರೂಪೀಸ್ ಕೊಟ್ಟು ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ. ಎಕ್ಸ್ಪೈರಿ ಡೇ ದಿನವರೆಗೂ ಎಕ್ಸ್ಪೈರಿ ಡೇ ದಿನ ಮಾರ್ಕೆಟ್ 14,570ಯಲ್ಲೇ ಕ್ಲೋಸ್ ಆಯಿತು ಅಂತ ಇಟ್ಕೊಳ್ಳಿ. ಈ 66 ರೂಪೀಸ್ ಏನಿದೆ ಟೈಮ್ ವ್ಯಾಲ್ಯೂ ಅದು 0 ಆಗುತ್ತೆ. ಕೇವಲ ಈ 20 ರೂಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾತ್ರ ಉಳಿಯುತ್ತೆ ನಿಮ್ಮ ಆಪ್ಷನಲ್ಲಿ. ಸೊ ಮಾರ್ಕೆಟ್ ಎಲ್ಲಿಗೂ ಮೂವ್ ಆಗದಿದ್ದರೂ ನೀವು ಇಲ್ಲಿ ಲಾಸನ್ನು ಮಾಡ್ಕೊಳ್ತೀರಿ, ಯಾಕಂತೇಳಿದ್ರೆ ಟೈಮ್ ವ್ಯಾಲ್ಯೂನ ಎಫೆಕ್ಟಿಂದ. ಸೊ ಹಾಗೆ ಈ 14,600 ಸ್ಟ್ರೈಕ್ ಪ್ರೈಸಲ್ಲಿ ಈ 58 ರೂಪೀಸ್ ಏನಿದೆ ಇದು ಕೇವಲ ಟೈಮ್ ವ್ಯಾಲ್ಯೂ ಮಾತ್ರ. ಯಾಕಂತ ಹೇಳಿದರೆ 14,600 ಕಾಲ್ ಔಟ್ ಆಫ್ ದ ಮನಿ ಆಗಿರೋದ್ರಿಂದ ಔಟ್ ಆಫ್ ದ ಮನಿಯಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ. ಸೊ ಹಾಗಾಗಿ ಈ 58 ರೂಪೀಸ್ ಏನಿದೆ ಇದು ಕೇವಲ ಟೈಮ್ ವ್ಯಾಲ್ಯೂ. ಇದು ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಮಾರ್ಕೆಟಲ್ಲೇ 14,570ಯಲ್ಲೇ ಇತ್ತು ಅಥವಾ 14,570ಗಿಂತ ಕೆಳಗಡೆನೇ ಇತ್ತು ಅಂತ ಹೇಳಿದರೆ. ಸೊ ಇಲ್ಲಿ ನೀವು ನೋಡ್ಬೋದು ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದಿಲ್ಲ, ಕೇವಲ ಟೈಮ್ ವ್ಯಾಲ್ಯೂ ಇರೋದ್ರಿಂದ. ಸೊ ತುಂಬ ಔಟ್ ಆಫ್ ದ ಮನಿ ಆಪ್ಷನಲ್ಲಿ ಪ್ರೀಮಿಯಂಗಳು ತುಂಬ ಕಡಿಮೆ ಇರುತ್ತೆ. ಅದೇ ರೀತಿ ಸ್ಟ್ರೈಕ್ ಪ್ರೈಸ್ ಇನ್ ದ ಮನಿ ಆಗ್ತಾ ಹೋದಾಗೆ ಇಲ್ಲಿ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇವೆಲ್ಲವೂ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಗಳು. ಇವುಗಳ ಪ್ರೀಮಿಯಂ ಔಟ್ ಆಫ್ ದ ಮನಿ ಆಗ್ತಾ ಹೋದಾಗೆ ಕಡಿಮೆ ಆಗಿದೆ. ಅದೇ ರೀತಿ ಇನ್ ದ ಮನಿ ಆಗ್ತಾ ಬಂದಾಗೆ ಇಲ್ಲಿ ಪ್ರೀಮಿಯಂ ಜಾಸ್ತಿ ಆಗ್ತಾ ಬಂದಿರೋದನ್ನು ನೋಡ್ಬೋದು. ಹೀಗೆ ನಾನು ಕಾಲ್ ಆಪ್ಷನ್ಗೆ ಹೇಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೆ, ಅದೇ ರೀತಿ ನೀವು ಪುಟ್ ಆಪ್ಷನ್ಗೂ ಮಾಡ್ಬೋದು. ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವ ಆಪ್ಷನಲ್ಲಿ ಎಷ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ, ಎಷ್ಟು ಟೈಮ್ ವ್ಯಾಲ್ಯೂ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ಆಪ್ಷನ್ ಸ್ಟ್ರಾಟಜಿಗಳ ವಿಡಿಯೋ ಬಂದಲ್ಲಿ ಯಾವ ರೀತಿ ಸ್ಟ್ರೈಕ್ ಪ್ರೈಸನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ.
ನಾನು ನನ್ನ ಹಿಂದಿನ ಆಪ್ಷನ್ನ ಬೇಸಿಕ್ಸ್ ವೀಡಿಯೋದಲ್ಲಿ ಒಂದು ಪಾಯಿಂಟನ್ನು ಮಿಸ್ ಮಾಡಿದ್ದೆ. ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಲಾಟ್ ಸೈಜ್ ಬಗ್ಗೆ. ಅದನ್ನು ನಾನು ನನ್ನ ಫ್ಯೂಚರ್ಸ್ನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಲೀನಾಗಿ. ಆಪ್ಷನ್ಸಲ್ಲೂ ಅಷ್ಟೇ ನಮಗೆ ಒಂದು ಕ್ವಾಂಟಿಟಿಯನ್ನು ಬೈ ಮಾಡಲಿಕ್ಕಾಗಲ್ಲ, ಅಲ್ಲಿ ನಾವು ಲಾಟ್ ಸೈಜಲ್ಲೇ ಬೈ ಮಾಡಬೇಕಾಗತ್ತೆ. ಫ್ಯೂಚರ್ಸಲ್ಲಿ ಹೇಗೆ ಲಾಟ್ ಸೈಜ್ ಇರುತ್ತೆ ಸೇಮ್ ಆಪ್ಷನಲ್ಲಿ ಅದೇ ರೀತಿ ಲಾಟ್ ಸೈಜ್ ಇರುತ್ತೆ. ಸೊ ನಾವು ಮಿನಿಮಮ್ ಕ್ವಾಂಟಿಟಿಯನ್ನು ಆಪ್ಷನ್ನ ಲಾಟ್ ಸೈಜಲ್ಲೇ ಬೈ ಮಾಡಬೇಕು. ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ನಾನು ನನ್ನ ಫ್ಯೂಚರ್ಸ್ನ ಬೇಸಿಕ್ಸ್ ವೀಡಿಯೋದಲ್ಲಿ ನೋಡಿದ್ದೀನಿ. ಈ ಸೀರೀಸ್ನ ಕಂಪ್ಲೀಟ್ ವೀಡಿಯೋನ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ ಗೈಡ್ನ ಪ್ಲೇಲಿಸ್ಟಲ್ಲಿ, ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೋಡ್ಕೊಳ್ಬೋದು. ಈ ಸೀರೀಸಲ್ಲಿ ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳು ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೋಡ್ಕೊಳ್ಳಿ ಕಂಪ್ಲೀಟ್ ನಾಲೆಜ್ಗೋಸ್ಕರ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಆಪ್ಷನ್ನ ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತೆ ಅಥವಾ ಈ ಆಪ್ಷನ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಫ್ಯಾಕ್ಟರ್ಗಳು ಯಾವುವು, ಆಪ್ಷನ್ನ ಗ್ರೀಕ್ಸ್ಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.